Good morning, everyone. Good morning, ma'am. First, I want to say Vachana. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿಯನ್ನ, ಒಡೆಯಂಗೊಡಲ ತೋರಿಯನ್ನ, ಬಡತನವ ಭಿನ್ನೈಸುವೆ, ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವ ನಿಮ್ಮಲ್ಲಿ ಸರಗೊಡ್ಡಿ ಬೇಡುವೆ, ದೇವ ನಿಮ್ಮಲ್ಲಿ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಫಸ್ಟ್ ಇವತ್ತು ನಾ ಹೇಳ್ಬೇಕೇನದು ಅಟ್ಮಾಸ್ಫಿಯರ್ ಆ್ಯಂಡ್ ರೆಕಗ್ನೈಸ್. ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣ, ರೆಕಗ್ನೈಸ್ ಅಂದ್ರೆ ಮನಸ್ಸು. ಮನಸ್ಸು ಮತ್ತು ವಾತಾವರಣ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. एक पानी का बॉटल रोड पे 10 रुपए का मिलता है, और रेलवे स्टेशन पे 20 रुपए का मिलता है, और 5 स्टार होटल में 70 रुपए में मिलता है, और एयरपोर्ट में 100 रुपए का मिलता है. वही पानी का बॉटल रहता है, वो कैसा उसका चेंज होता ना, उसका वैल्यू कैसे चेंज होता ना, सेम उसी तरह आपका भी ಅಟ್ಮಾಸ್ಫಿಯರ್ ಮೇ ವಾತಾವರಣದಾಗ ನಿಮ್ದು ಬಿ ಜಾಗ ಏನಾಯ್ತದ ಚೇಂಜ್ ಆಕೋತಾ ಇರ್ತಿಲ್ಲ. ಒಂದೇ ಥರ ವಾತಾವರಣದಾಗ ಒಂದೇ ಥರ ಇರ್ತೀರೇನು ಯಾರಾದರೂ? ಇಲ್ಲಲ್ಲ, ವಾತಾವರಣ ತಕ್ಕಂಗೆ ನಾವು ಚೇಂಜ್ ಆಗ್ಬೇಕಲ್ಲ. ವಾತಾವರಣ ಒಮ್ಮೆ ಒಳ್ಳೇದಿರ್ತದ, ಒಮ್ಮೆ ಕೆಟ್ಟದ್ದು ಇರ್ತದ, ಒಮ್ಮೆ ಏನೇ ಇರ್ತದ. ವಾತಾವರಣ ಕರೆಕ್ಟ್ ಇತ್ತು ಅಂದ್ರೆ ಮನಸ್ಸು ಅದಕ್ಕೆ ಸಾಥ್ ಕೊಡ್ತದ ಇಲ್ಲ. ಎಲ್ಲರೂ ಕುಂತು ಓದ್ಲತ್ರ ಏನು ಅನ್ಸ್ತದೆ? ನಿಮ್ಮ ಮನಸ್ಸು ಏನಂತದ? ನಾನು ಕುಂತು ಓದ್ಬೇಕು ಅನ್ನಿಸ್ತದ. ಎಲ್ಲರೂ ಆಟ ಆಡತ್ರ ನಾನು ಆಟ ಆಡ್ಬೇಕೆ ಅನ್ನಿಸ್ತದದು. ಅದಕ್ಕೆ ವಾತಾವರಣ ತಕ್ಕಂಗ ನಮ್ಮ ಮನಸ್ಸು ಆ ಕಡೆ ಹೋಗ್ತಾ ಇರ್ತದದು. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ವಾತಾವರಣದಾಗ, ಒಳ್ಳೇದಂದ್ರೆ ಒಳ್ಳೆ ವಾತಾವರಣ ಚೂಸ್ ಮಾಡ್ಬೇಕು. ಕೆಟ್ಟದ ಯೋಚನೆ ಮಾಡಕ್ ಹೋಗ್ಬಾರ್ದು. ಅವ್ರು ಆಡ್ಲತ್ತಾರ ಅಂದ್ರೆ ನೀವು ಆಟಕ್ಕೆ ಹೋಗ್ಬಾರ್ದು. ಅವ್ರು ಏನೋ ಮಾಡತ್ತಾರ ನೀವು ಮಾಡ್ತಾ ಇರ್ಬಾರ್ದು. ಬೇರೆಯವ್ರು ಏನ್ ಮಾಡ್ತಾರ ಅಂದ್ರ ನಿಮ್ಮ ಅಟ್ಮಾಸ್ಫಿಯರ್, ನೀವು ವಾತಾವರಣ ನೋಡಿ ನಿಮ್ಗೆ ಜಡ್ಜ್ ಮಾಡ್ತಾರ ಅವ್ರು. ಯಾರು ಬಿ ಅವ್ರು ಹೆಂಗಾರಪ್ಪ ಅಂಬದ್. ಅದಕ್ಕೆ ಫಸ್ಟ್ ಚೇಂಜ್ ಯುವರ್ ಅಟ್ಮಾಸ್ಫಿಯರ್ and recognize the value of yourself. ಓಕೆನಾ? ಏನಾರ ತಿಳಿಸ್ಬೇಕಾದ್ರಿ ಬಿ ಏನು ತಿಳಿಲಾರ್ದವ್ರಿಗೆ ಪರಿವರ್ತನೆ ಮಾಡಕ್ ಬಹಳ ಸುಲಭ ಅದ. ಎಲ್ಲ ತಿಳಿದವ್ರಿಗೆ ಎಲ್ಲ ತಿಳಿದವ್ರು ಏನ್ ಮಾಡ್ತಾರೆ? ಗೊತ್ತಿಲ್ಲದಂತೆ ನಾಟಕ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಪ್ಲೆ ನೀವು ಆಗ್ಲಕ್ ಹೋಗ್ಬೇಡ. ನಿಮ್ ವಾತಾವರಣ ತಕ್ಕಂಗ ನೀವು ಚೇಂಜ್ ಆಗ್ತಾ ಇರ್ಬೇಕದು. ಎಲ್ಲರಿಗೆ ಏನಾಗ್ಯದ, ಇದು ಸ್ಕೂಲ್ ವಾತಾವರಣ ಚೆನ್ನಾಗದ, ಇಲ್ಲಿಗ ಚೆನ್ನಾಗದನ. ದಿನ ಮುಂಜಾನೆ ಬರ್ತ್ರಿ, ಎಲ್ಲರೂ ವಚನ ಹೇಳ್ತ್ರಿ, ಥಾಟ್ ಹೇಳ್ತ್ರಿ. ಇದೇ ತರ ವಾತಾವರಣ ಇದ್ರೆ ನಿಮ್ಗೆ ಏನ್ ಬರ್ತದ? ಧೈರ್ಯ ಬರ್ತದ. ಯಾವಾಗೋ ಒಂದ್ಸರಿ, ಈಗಲ್ಲ, ಈಗ ನೀವು ತಲೆಗೆ ಹಾಕೊಂಬಲ್ರಿ. ಯಾಕಂದ್ರೆ ಬೋರ್ ಆಯ್ತದ ನಿಮಗೆ. ಎಲ್ಲ ಟೀಚರ್ಸ್ ಇದೇ ಹೇಳಿ ತಲೆ ಚೀಟ್ ಮಾಡಿಕ್ಯಾರ ಅಂತ ಅನ್ಸತ್ತು ನಿಮಗೆ ಕಡೆಗೆ. ಬಟ್ ಎಲ್ಲರದು ಒಂದೊಂದೇ ನುಡಿಗಳು ತಲೆಗೆ ಇಟ್ಕೊರಿ. ಯಾವಾಗೋ ಒಂದ್ಸರಿ ನಿಮಗೆ ಯೂಸ್ ಆಗ್ತದದು. ಇವಾಗ ಆಗಲ್ಲದು. ನಮ್ಗೆ ಯಾವಾಗೋ ಕೇಳಿದಲ್ಲ ಈಗ ಯೂಸ್ ಆಗ್ಲತ್ತಾವ. ನಮ್ಮ ಸರ್ ಹಿಂಗೆ ಹೇಳ್ತಿರು, ನಮ್ಮ ಮೇಡಮ್ ಹಿಂಗೆ ಹೇಳ್ತಿರು, ನಮ್ಮ ಪಪ್ಪ ಹಿಂಗೆ ಹೇಳ್ತಿರು, ನಮ್ಮ ಅಣ್ಣ ಹಿಂಗೆ ಹೇಳ್ತಾರೆ, ನಮ್ಗೆ ಈಗ ಯೂಸ್ ಆಗ್ಲತ್ತಾವ. ಅದಕ್ಕೆ ವಾತಾವರಣ ಹೆಂಗದ ಅಂದ್ರೆ ನಾವೀಗ ಸಮಾಧಾನ ಸರಿ ನಿಂತು ಕೇಳ್ಕೊಂಡ್ರಿ ಅಂದ್ರೆ ತಲೆಗ ನಿಮ್ಗೆ ಉಳಿತದದು, ಮನ್ಸಿನಾಗ್ನೂ ಉಳಿತದದು. ದಿನ ಬಂದು ಒಂದು ವಚನ ಹೇಳೋದು, ಥಾಟ್ ಹೇಳೋದು. ಯಾವಾಗೋ ಒಂದ್ಸರಿ ನೀವು ಈಗ ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಿತ್ತು ಅಂದ್ರೆ ಫಸ್ಟ್ ಏನು ಮಾಡ್ತೀರಿ? ಅಂಜಿಕೆ ಬರ್ತಾವ ನಿಮ್ಗೆಲ್ಲರಿಗೆ. ನಮ್ಗೆ ಹಿಡ್ಕೊಂಡ್ವಿ, ನಮ್ಗೆ ಬಂದಿವು, ಈಗ ನಮ್ಗೆ ಧೈರ್ಯ ಬಂದದಿ. ನಿಮಗೆ ಬರ್ಲಿ ಎಂಬ ಕಡಿದಾರ ಈ ತರ ಎಲ್ಲ ಹೇಳವು ಯಾವುದೋ ಒಂದೆರಡು ನುಡಿಗಳು ನೀವು ಬಿ ಕೇಳಿ ತಿಳ್ಕೊಳ್ಳಿ ಅಂದ ಕಡೆ. ಅದಕ್ಕೆ ವಾತಾವರಣ ಯಾವಾಗ ಎಷ್ಟೆಷ್ಟು ಮಾತಾಡಬೇಕು, ಯಾವಾಗ ಎಷ್ಟು ಮಾತಾಡಬೇಕು, ಯಾವ ವಾತಾವರಣದಾಗ ಹೇಗೆ ಮಾತಾಡಬೇಕು, ಏನು ಮಾತಾಡ್ಬೇಕಂಬುದು ಕಲಿಕೊಡೋದು ಫಸ್ಟ್. ಅಷ್ಟು ಹೇಳಿ ಒಂದೆರಡು ಮಾತು